ಮೆಡಿಕಲ್ ಕಾಲೇಜುಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಆಡಳಿತ ಮಂಡಳಿ ಯಾವ್ಯಾವ ರೀತಿ ಮೋಸ ಮಾಡುತ್ತೆ ಅನ್ನೋದನ್ನು ತೋರಿಸಿದೆ. ಈಗ ಬನ್ನಿ ನಿಮಗೊಂದು ಯುನಾನಿ ಕಾಲೇಜ್ಗೆ ಕರ್ಕೊಂಡು ಹೋಗ್ತೀನಿ. ಆ ಯುನಾನಿ ಕಾಲೇಜಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ತೀನಿ ಬನ್ನಿ. ಇದು ತುಮಕೂರಿನಲ್ಲಿರೋ HMS ಯುನಾನಿ ಮೆಡಿಕಲ್ ಕಾಲೇಜು. ಇಲ್ಲಿ ಸ್ಮಶಾನ ಮೌನ, ವಿದ್ಯಾರ್ಥಿಗಳ ಕೇಕೆ ಇಲ್ಲ, ಸದ್ದು ಗದ್ದಲ ಇಲ್ಲ. ಅಟ್ಲೀಸ್ಟ್ ರೋಗಿಗಳ ನರಳಾಟವಾದ್ರೂ ಕೇಳಬೇಕಲ್ಲ, ಅದು ಇಲ್ಲ. ನಾವು ಈ ಕಾಲೇಜ್ ಒಳಗೆ ಬೆಳಗ್ಗಿನಿಂದ ಸಂಜೆವರೆಗೆ ಕಾದ್ವಿ. ಒಂದೇ ಒಂದು ರೋಗಿ ಬರೋದು ನಮ್ಗೆ ಕಾಣಿಸಿಲ್ಲ. ಅಸಲಿಗೆ ಇಲ್ಲಿ ರೋಗಿಗಳು ಬರೋದೇ ಇಲ್ವಂತೆ. ಈಗ ಮೆಡಿಕಲ್ ಕಾಲೇಜ್ ಸಿದ್ಧಾರ್ಥಲ್ಲಿ ಅದು ಫಸ್ಟ್ ಓಪನ್ ಆಗಬೇಕಾದ್ರೆ 4 ಗಂಟೆಗೆ 350-400 ಜನ ಪೇಷಂಟ್ ಬರ್ಸಿದ್ರು ಸ್ಟಾರ್ಟಿಂಗ್ನಲ್ಲಿ. ಈಗ ಬಿಡ್ರಿ, ಈಗ ಅದು ಓಪನ್ ಆಯಿತು, ಈಗೆಲ್ಲ ಪೇಷಂಟ್ ಬರ್ತಾರೆ. ಇದು ಆಯುರ್ವೇದ ಅಲ್ವಾ, ಹಂಗಾಗಿ ಇಲ್ಲಿ ಅಡ್ಮಿಷನ್ ಮಾಡ್ಕೊಳಲ್ಲ. ಇದು ಹಾಸ್ಪಿಟ್ಲ್ ಓಪನ್ ಮಾಡಿಬಿಟ್ರೆ ಬೆಳಗ್ಗೆ ಸಾಯಂಕಾಲ ಎದ್ಬಿಟ್ರೆ ಪೇಷಂಟ್ ಇರ್ತಾರೆ, ಅವಾಗ ನಡೆಸ್ತಾರೆ. ಇದನ್ನು ಓಪನ್ ಮಾಡಿಲ್ಲ, ಹಂಗಾಗಿ ಪೇಷಂಟ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾರೆ. ಬಟ್ ಇನ್ಸ್ಪೆಕ್ಷನ್ ಟೈಮಲ್ಲಿ ತುಂಬ ಜನ ಇರ್ತಾರೆ. ಹಾಂ, ತುಂಬ ಜನ ಇರ್ತಾರೆ. ಬರ್ತಾ ಇರ್ತಾರೆ, ಒಂದು 2-3 ದಿನ ಇರ್ತಾರೆ. ಓಳು ಬರೀ ಓಳು. ನಾವು ಒಂದಿಷ್ಟು ಕಾಲೇಜುಗಳ ರಿಯಾಲಿಟಿ ಚೆಕ್ ಮಾಡಿದ್ವಿ. ಆದ್ರೆ ನಮ್ಮ ರಾಜ್ಯದ ಬಹುತೇಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜುಗಳ ಹಣೆ ಬರಹ ಇದೆ ಅಂತೆ. ಇವು ಭಾರತೀಯ ವೈದ್ಯ ಪದ್ಧತಿಯ ಕೇಂದ್ರ ಪರಿಷತ್ ವಿಧಿಸಿರುವ ಕನಿಷ್ಠ ಮಾನದಂಡವನ್ನು ಪಾಲಿಸುತ್ತಿಲ್ಲವಂತೆ. ಎಲ್ಲ ಕಾಲೇಜುಗಳು ಈ ತರ ಇದಾವೆ ಅಂತ ಹೇಳ್ತಲ್ಲ, ಆದ್ರೆ 80% ಕಾಲೇಜುಗಳು ಈ ತರ ಇದಾವೆ. ಸೊ ಅಲ್ಲಿ ಜ್ಞಾನದ ಕೊರತೆ ಇದೆ. ಒಂದು, ಟೀಚರ್ಸ್ ಇರದೆ ಅವರಿಗೆ ಸರಿಯಾಗಿ ಥಿಯರಿ, ಅವ್ರಿಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ, ಒಂದನೇದ್ದು. ಎರಡನೇದಾಗಿ ಅಲ್ಲಿ ಪೇಷಂಟ್ಸ್ ಇರೋದಿಲ್ಲ, ರೋಗಿಗಳಿರೋದಿಲ್ಲ ಅಂದ ತಕ್ಷಣ ಅವರಿಗೆ ಪ್ರಾಕ್ಟಿಕಲ್ ಜ್ಞಾನದ ಇರೋದಿಲ್ಲ. ಸೊ ಹಿಂಗಾಗಿ ಅಲ್ಟಿಮೇಟ್ ಏನಾಗುತ್ತೆ, ಹೊರಗಡೆ ಬಂದ ತಕ್ಷಣ ಅವರಿಗೆ ಆ ಜ್ಞಾನದ ಕೊರತೆಯಿಂದ ಅವರು ಎಲ್ಲೋ ಒಂದು ನರ್ಸಿಂಗ್ ಹೋಮ್ ಜಾಯ್ನ್ ಆಗ್ತಾರೆ, ಅಲ್ಲೊಂದು 6 ತಿಂಗಳು ಪ್ರಾಕ್ಟೀಸ್ ಮಾಡ್ತಾರೆ, ನೆಕ್ಸ್ಟ್ ಅಲೋಪತಿ ಮಾಡಕ್ಕೆ ಹೋಗ್ತಾರೆ. ಯಾರು ಆಯುರ್ವೇದ ಸಿಸ್ಟಮ್ ಕಡೆ ಬರೋದಿಲ್ಲ. ಹಣ ಉಳಿಸೋ ದುರಾಸೆಯಿಂದ ಕಾಲೇಜು ಆಡಳಿತ ಮಂಡಳಿಗಳು ಪ್ರಾಧ್ಯಾಪಕರನ್ನು ನೇಮಿಸೋದೇ ಇಲ್ಲ. ದಾಖಲೆಗಳಲ್ಲಿ ಪ್ರಾಧ್ಯಾಪಕರ ಹೆಸರು ಮಾತ್ರ ನಮೂದಿಸುತ್ತಾರೆ. ಆ ಮೂಲಕ CCIM ಸದಸ್ಯರ ಕಣ್ಣಿಗೆ ಮಣ್ಣಿರಚುತ್ತಾರಂತೆ. ಏನು ಆಡಳಿತ ಮಂಡಳಿ ಇದ್ದಾರೆ, ಆ ಆಡಳಿತ ಮಂಡಳಿಯವರು ನಮಗೆ ಸರಿಯಾಗಿ ಸ್ಯಾಲರಿ ಕೊಡ್ತಾ ಇಲ್ಲ, ವೇತನ ಕೊಡ್ತಾ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅದಕ್ಕೊಂದು ಕಾನೂನು ಇಲ್ದಂಗೆ ಆಗಿದೆ. ಈ ಆಯುಷ್ ಸಿಸ್ಟಮ್ ಒಂದು ಕಾನೂನು ಇಲ್ಲ, ಇದ್ರೂ ಕೂಡ ಅದು ಹಾಳೆ ಮೇಲೆ ಇದೆ. ಟ್ರಾನ್ಸ್ಪರೆನ್ಸಿ ಇಲ್ಲ ಇಲ್ಲಿ. ಸೊ ಈ ಟ್ರಾನ್ಸ್ಪರೆನ್ಸಿಯ ಕೊರತೆಯಿಂದ ಏನಾಗಿದೆ, ಶಿಕ್ಷಕರು ಮನಬಿಚ್ಚಿ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಇನ್ನು ಆಸ್ಪತ್ರೆಗಳು ಇರಲ್ಲ, ಇದ್ರೂ ರೋಗಿಗಳು ಬರಲ್ಲ. CCIMನ ಸದಸ್ಯರು ತಪಾಸಣೆಗೆ ಬಂದಾಗ ಬಾಡಿಗೆ ರೋಗಿಗಳನ್ನ ತರಿಸಿ ಮಲಗಿಸಿ ಬಿಡ್ತಾರೆ. ಇಡೀ ವರ್ಷದ ನಕಲಿ ದಾಖಲೆಗಳನ್ನ ಸಿದ್ಧಪಡಿಸಿ ಗೋಲ್ಮಾಲ್ ಮಾಡ್ತಾರೆ ಅನ್ನೋದು ಇವರ ಆರೋಪ. CCIM ಇನ್ಸ್ಪೆಕ್ಷನ್ ಬರೋ ದಿವಸ ಇದೆಲ್ಲನ ಕ್ರಿಯೇಟ್ ಮಾಡಿ, ಸೊ ಅದನ್ನ ಅವರು ಪರ್ಮಿಷನ್ ತಗೊಳಕ್ಕೆ ಏನೇನು ಬೇಕು ಆ ಒಂದು ಎಲ್ಲ ಸೌಲಭ್ಯಗಳನ್ನು ಅವರು ಮಾಡ್ಕೊಂತಿದ್ದಾರೆ. ಬಟ್ ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ನಾವು ಸುಮಾರು ಸರಿ ಪ್ರತಿಭಟಿಸಿದೀವಿ, ಹೇಳಿದೀವಿ ಈ ತರ ಎಲ್ಲ ಮಾಡೋದು ತಪ್ಪು. ಅದು ಪರೀಕ್ಷೆಯಲ್ಲೂ ಭ್ರಷ್ಟಾಚಾರ. ಏನು ಸೌಲಭ್ಯ ಇಲ್ಲದೆ, ಪಾಠ ಕೇಳದೆ, ಪ್ರಾಕ್ಟಿಕಲ್ ಮಾಡದೇ ಇರೋ ಈ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯಲ್ಲಿ ಭರ್ತಿ ಅಂಕ ಗಳಿಸ್ತಾರೆ. ಇವೆಲ್ಲ ಸಾಧ್ಯ ಆಗೋದು ವಿದ್ಯಾರ್ಥಿಗಳ ಪ್ರಾಧ್ಯಾಪಕರ ಕೈಚಳಕದಿಂದ. ವಿಶ್ವವಿದ್ಯಾನಿಲಯ ಏನ್ ಮಾಡ್ತಿದೆ? ನಿಯಮದ ಪ್ರಕಾರ ಪ್ರತಿ 6 ತಿಂಗಳಿಗೊಮ್ಮೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ತಪಾಸಣೆ ನಡೆಸಬೇಕು. ಆದ್ರೆ ಈ ಕಾಲೇಜುಗಳ ಗೋಲ್ಮಾಲ್ ಯಾಕೆ ವಿವಿ ಕಣ್ಣಿಗೆ ಬೀಳ್ತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಗೋಲ್ಮಾಲ್ನಲ್ಲಿ CCIM ಭಾಗಿ. ಇನ್ಸ್ಪೆಕ್ಷನ್ ಮಾಡಿದ್ರು, ರಿಪೋರ್ಟ್ ನಮ್ಮ ಮುಂದೆ ದುಡ್ಡು ತಗೊಂಡ್ರು, ಅಲ್ಲಿ ಹೋಗ್ಬಿಟ್ಟು ಬೇರೆ ರಿಪೋರ್ಟ್ ಕೊಟ್ಟಾರ. ಅಲ್ಲಿಂದ CCIM ಆಫೀಸರ್ ಇವ್ರಿಗೆ ಹೇಳಿದ್ಮೇಲೆ ಮತ್ತೆ ಇವ್ರು ಹೋಗಿ ಮತ್ತೆ ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ದುಡ್ಡು ಖರ್ಚು ಮಾಡ್ಕೊಂಡು ಮತ್ತೆ ಬೇರೆ ಟೀಮ್ ಹಾಕ್ಸ್ಕೊಂಡ್ಬಂದು, ಆ ಟೀಮ್ನವ್ರು ಬಂದ್ಮೇಲೆ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಮುಂದೆ ಬರೆಸಿ ಒಂದು ಕಾಪಿ ಇಟ್ಕೊಂಡು ಅಲ್ಲಿಂದ ಮತ್ತೆ ಪೋಸ್ಟ್ ಮಾಡ್ತಾರೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರೊಬ್ಬರು CCIM ಸದಸ್ಯರ ಕುರಿತು ಮಾಡಿದ ಆರೋಪ. ಕೆಲ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿಗಳು ಉನ್ನತ ಶಿಕ್ಷಣಕ್ಕೆ ಮೋಸ ಮಾಡ್ತಿವೆ, ವಿದ್ಯಾರ್ಥಿಗಳನ್ನ ಶೋಷಿಸುತ್ತಿವೆ, ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡ್ತಿವೆ, ಅಯೋಗ್ಯ ವೈದ್ಯರನ್ನ ಸೃಷ್ಟಿಸಿ ಸಮಾಜಕ್ಕೆ ವಂಚನೆ ಮಾಡ್ತಿವೆ. ಈ ಎಲ್ಲ ಭ್ರಷ್ಟಾಚಾರಕ್ಕೆ CCIMನ ಈಗಿನ ಸದಸ್ಯರಾದ ಡಾಕ್ಟರ್ ರಾಜಶೇಖರ್ ಗಾಣಿಗೇರ್, ಡಾಕ್ಟರ್ ಬನ್ನಿಗೋಳ್ ಹಾಗೂ ಡಾಕ್ಟರ್ GB ಪಾಟೀಲ್ ಅವರು ಬ್ರೇಕ್ ಹಾಕಬೇಕು.
ಆದ್ರೆ ಅವರೇ ಕಣ್ಮುಚ್ಚಿ ಕುಳಿತು ಎಲ್ಲಾ ಸರಿಯಾಗಿದೆ ಅಂತ ಸರ್ಟಿಫಿಕೇಟ್ ಬೇರೆ ಕೊಡ್ತಿದ್ದಾರೆ. ಇದರಿಂದ ಸಿಸಿಐಎಂ ಸದಸ್ಯರ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವಂತಾಗಿದೆ. ಸಿಸಿಎಂ ಮೆಂಬರ್ಸು ನಮ್ಮಲ್ಲಿ ಇನ್ಸ್ಪೆಕ್ಷನ್ ಅನ್ನೋದು ಒಂದು ದಂಧೆಯಾಗಿ ಮಾರ್ಪಟ್ಟಿದೆ. ಇಲ್ಲಿ ಶಿಕ್ಷಕರ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾರೆ ಎಲ್ಲರೂ, ಅವ್ರಿಗೆಲ್ಲದನ್ನೂ ಗೊತ್ತಿದ್ದು ಕೂಡ ಏನ್ ಮಾಡ್ತಾರಂದ್ರೆ ಕಾಲೇಜ್ಗೆ ಪರ್ಮಿಷನ್ ಕೊಡ್ತಾರೆ. ಅದ್ರ ಹಿಂದೆ ಏನಾಗಿದೆ ಅಂದ್ರೆ ಬೇರೆ ಬೇರೆ ರೀತಿಯ ಕಾರಣಗಳಿದಾವೆ. ಅದು ಕಾರಣದ ಕೈಗಳ ಇದು ಒತ್ತಡಕ್ಕೆ ಮಾಡೋದು ಅಥವಾ ಇನ್ನೂ ಬೇರೆ ಯಾವುದೋ ಒಂದು ಆಸೆಗಳ ಒಳಗಾಗಿನೋ ನಮ್ಮಲ್ಲಿರುವಂತಹ ಸಿಸಿಎಂ ಮೆಂಬರ್ಗಳು ಹೊಣೆ, ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ. ಆಯುಷ್ ಏನು ನಿದ್ದೆ ಮಾಡ್ತಿದ್ಯಾ? ನಮ್ಮ ದೇಶದ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯನ್ನು ಉಳಿಸಬೇಕಾದ ಆಯುಷ್ ಏನ್ ಮಾಡ್ತಿದೆ? ಈ ಶಿಕ್ಷಣ ಸಂಸ್ಥೆಗಳ ಭ್ರಷ್ಟಾಚಾರಕ್ಕೆ ಯಾಕೆ ಬ್ರೇಕ್ ಹಾಕ್ತಿಲ್ಲ? ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾಕೆ ಚಿಂತಿಸುತ್ತಿಲ್ಲ? ರೋಗಿಗಳ ಹಿತರಕ್ಷಣೆ ಬಗ್ಗೆ ಯಾಕೆ ಯೋಚಿಸುತ್ತಿಲ್ಲ? ಆರೋಗ್ಯ ಸಚಿವರೇ, ಒಂದು ಸ್ವಲ್ಪ ಈ ಸಮಾಜದ ಆರೋಗ್ಯದ ಬಗ್ಗೆಯೂ ಚಿಂತನೆ ಮಾಡಿ. ಇಂಥ ಮೆಡಿಕಲ್ ಕಾಲೇಜುಗಳಲ್ಲಿಂದ ಹೊರಬರುವಂಥ ವಿದ್ಯಾರ್ಥಿಗಳು ಅದೇನು ರೋಗಿಗಳ ರಕ್ಷಣೆ ಮಾಡ್ತಾರೋ ಗೊತ್ತಿಲ್ಲ. ಅವರು ರೋಗಿಗಳ ರಕ್ಷಕರಾಗೋ ಬದಲು ಭಕ್ಷಕರಾಗ್ತಾರೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.